Hi friends, welcome to my YouTube channel. I am Savana Pujari. Today I am discussing top 25 history questions for upcoming PDO exams, village accountant, SSC, railway exams. Okay, this video you can watch the last moment. Okay, first question we can start now. Okay, first question. ಮೊದಲನೇ ಪ್ರಶ್ನೆ, ಹರಿಹರ ರಾಘವಾಂಕರು ಯಾವ ದೊರೆಗಳ ಕಾಲದವರು? ಸರಿಯಾದ ಉತ್ತರ ಆಪ್ಷನ್ ಬಿ, ಹೊಯ್ಸಳರು. ಅಮುಕ್ತ ಮೌಲ್ಯದ ಎಂಬ ಗ್ರಂಥ ರಚಿಸಿದ ವಿಜಯನಗರದ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೃಷ್ಣದೇವರಾಯ. ಪ್ರಶ್ನೆ 3, ಕುಮಾರವ್ಯಾಸನೆಂಬ ಕವಿ ಯಾವ ಅರಸಮನೆತನದ ಕಾಲದಲ್ಲಿ ಕನ್ನಡ ನಾಡಿನಲ್ಲಿದ್ದನು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜಯನಗರ ದೊರೆಗಳು. ಪ್ರಶ್ನೆ 4, ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಎ, 16ನೇ ಶತಮಾನ. ಪ್ರಶ್ನೆ 5, ಕೆಳಹದಿಯ ನಾಯಕರ ಮೂಲ ಪುರುಷ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೌಡಪ್ಪನ ಗೌಡ. ಪ್ರಶ್ನೆ 6, ಜೈಮಿನಿ ಭಾರತವನ್ನು ರಚಿಸಿದ ಕವಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಲಕ್ಷ್ಮೀಶ. ಪ್ರಶ್ನೆ 7, ಕೆಳಹದಿಯ ನಾಯಕರು ಯಾವ ಅರಸರ ಸಾಮಂತರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, ವಿಜಯನಗರ ಅರಸರು. ಪ್ರಶ್ನೆ 8, ಇರಾನ್ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ದನು? ಸರಿಯಾದ ಉತ್ತರ ಆಪ್ಷನ್ ಡಿ, 1443. ಪ್ರಶ್ನೆ 9, ಸಮುದ್ರಾಶ್ವರ ಎಂಬ ಬಿರುದು ಹೊಂದಿದ್ದ ವಿಜಯನಗರದ ಅರಸ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಇಮ್ಮಡಿ ಬುಕ್ಕ. ಪ್ರಶ್ನೆ 10, ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯದ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೀರ್ತಿವರ್ಮ. ಪ್ರಶ್ನೆ 11, ಹೊಯ್ಸಳರ ರಾಜ್ಯ ಲಾಂಛನ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಹುಲಿಯೊಡನೆ ಹೋರಾಡುತ್ತಿರುವ ಮಾನವ. ಪ್ರಶ್ನೆ 12, ಹೊಯ್ಸಳರು ಯಾವ ಅರಸರ ಸಾಮಂತರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚಾಲುಕ್ಯರು. ಪ್ರಶ್ನೆ 13, ಗದಾಯುದ್ಧವನ್ನು ರಚಿಸಿದ ರನ್ನನಿಗೆ ಯಾವ ರಾಜರು ಆಶ್ರಯದಾತರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, ಚಾಲುಕ್ಯರು. ಪ್ರಶ್ನೆ 14, ರಾಷ್ಟ್ರಕೂಟರ ಮೂಲ ಪುರುಷ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ದಂತಿದುರ್ಗ. ಪ್ರಶ್ನೆ 15, ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕೊರೈಸಿದ ರಾಷ್ಟ್ರಕೂಟರು ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮೊದಲನೇ ಕೃಷ್ಣ. ಪ್ರಶ್ನೆ 16, ಉತ್ತರಪತೇಶ್ವರ ಬಿರುದಾಂಕಿತ ಹರ್ಷವರ್ಧನನನ್ನು ಸೋಲಿಸಿದ ಚಾಲುಕ್ಯರ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಇಮ್ಮಡಿ ಪುಲಕೇಶಿ. ಪ್ರಶ್ನೆ 17, ತಲಕಾಡಿನ ಗಂಗರ ರಾಜ್ಯ ಲಾಂಛನ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮದಗಜ. ಪ್ರಶ್ನೆ 18, ಭರತೇಶ್ವರ ವೈಭವದ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ರತ್ನಾಕರ ವರ್ಣಿ. ಪ್ರಶ್ನೆ 19, ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಯೂಸುಫ್ ಆದಿಲ್ ಶಾ. ಪ್ರಶ್ನೆ 20, ಗಂಗರು ತಮ್ಮ ರಾಜಧಾನಿಯನ್ನು ಕೊಲ್ಹಾಪುರದಿಂದ ಎಲ್ಲಿಗೆ ಬದಲಾಯಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ತಲಕಾಡು. ಪ್ರಶ್ನೆ 21, ಕವಿರಾಜ್ಯ ಮಾರ್ಗವನ್ನು ಬರೆದ ಅಮೋಘ ವರ್ಷ ನೃಪತುಂಗ ಯಾವ ವಂಶದ ದೊರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಷ್ಟ್ರಕೂಟರು. ಪ್ರಶ್ನೆ 22, ಟಿಪ್ಪು ಸುಲ್ತಾನನು ಜನಿಸಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ, 1750. ಪ್ರಶ್ನೆ 23, ಲೋಕಮಾನ್ಯ ಎಂದು ಖ್ಯಾತರಾದ ಭಾರತದ ಸ್ವತಂತ್ರ ಹೋರಾಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 24, ಸಿಯಾರ್ ಮತ್ತು ರಾಜಾಜಿ ಎಂದು ಖ್ಯಾತರಾದ ಭಾರತೀಯ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿ ಗೋಪಾಲಾಚಾರಿ. ಪ್ರಶ್ನೆ 25, ನೀಲಿ ಪರ್ವತಗಳು ಎಂದು ಯಾವ ಪರ್ವತಗಳನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ನೀಲಗಿರಿ ಬೆಟ್ಟಗಳು. ಥ್ಯಾಂಕ್ ಯು.